ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೊಂದು ಐಫನ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪಡವಿಗೆ ಅಧಿಪತಿಯಾಗಿ ಬಾಳು ಅನ್ನುವಂತ ಹರಿಹರನ ರಗಳೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚೆ ಪೊಡವಿಗೆ ಅಧಿಪತಿಯಾಗಿ ಬಾಳು ಅನ್ನುವಂತಹ ರಗಳೆಯ ಅಥವಾ ಕಾವ್ಯ ಭಾಗದ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಪ್ರಸ್ತುತ ಪೊಡವಿಗೆ ಅಧಿಪತಿಯಾಗಿ ಬಾಳು ಎಂಬ ಕಾವ್ಯ ಭಾಗವನ್ನ ಹರಿಹರನ ಬಸವರಾಜ ದೇವರ ರಗಳೆಯಿಂದ ಆರಿಸಲಾಗಿದೆ. ನೋಡಿ, 10 ಅಂಕದ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಈ ಒಂದು ರಗಳೆಯಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ, ಅಥವಾ 5 ಅಂಕದ ಪ್ರಶ್ನೆಗಳು ಬರ್ಬೋದು, 10 ಅಂಕದ ಪ್ರಶ್ನೆಗಳು ಬರ್ಬೋದು. ಒಟ್ಟಾರೆಯಾಗಿ ಇವತ್ತಿನ ತರಗತಿ 15 ಅಂಕಗಳಿಗೆ ಸೀಮಿತವಾಗಿರ್ತದೆ ಅಂತ ಹೇಳ್ತಾ, ಹಾಗೇನೆ ಮುಂದುವರೆದಂತೆ ಈ 2 ಸಾಲುಗಳನ್ನು ನೀವು ಬರೀಬೇಕು ಅಂತ ಹೇಳಿ, ಇಲ್ಲಿ ಒಟ್ಟಾರೆಯಾಗಿ ಪೊಡವಿಗೆ ಅಧಿಪತಿಯಾಗಿ ಬಾಳು ಈ ರಗಳೆಯ ಸಂದರ್ಭ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಶಿವನ ಅಪ್ಪಣೆಯಂತೆ ಬಸವರಾಜನು ಅಂದ್ರೆ ಬಸವಣ್ಣನವರು ಕೂಡಲ ಸಂಗಮದಿಂದ ಇಲ್ಲಿ ಪರಮಟ್ಟು ಅಂದ್ರೆ ಕೂಡಲ ಸಂಗಮವನ್ನ ಬಿಟ್ಟು ಬಿಜ್ಜಳರಾಯನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಮಂಗಳವಾಡಕ್ಕೆ ಹೋಗುವ ಸಂದರ್ಭವನ್ನ ಈ ರಗಳೆಯಲ್ಲಿ ಇಲ್ಲಿ ಹರಿಹರ ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಆ ಒಂದು ಆಶಯದ ವಿಚಾರ ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಪಾತ್ರ ಪರಿಚಯವನ್ನ ನಾನು, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ, ಬಸವಣ್ಣ ಮತ್ತೆ ಶಿವ, ಹಾಗೇನೆ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ನೀಡಿದ್ದೀನಿ. ಇದ್ರ ಸಂಬಂಧಪಟ್ಟಂತೆ ನಿಮ್ಗೆ ಪ್ರಶ್ನೆಗಳು ಇರ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಕೂಡಲ ಸಂಗಮ, ಶಿವ, ಬಸವಣ್ಣ, ಹಾಗೇನೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಸಂಗಮೇಶ್ವರನ್ನ ಪೂಜೆ ಮಾಡ್ತಾ ಇರ್ತಕ್ಕಂತಹ ಒಂದು ಸನ್ನಿಧಿ ವಿಗ್ರಹವನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಚಿತ್ರಪಟಗಳ ರೂಪದಲ್ಲಿ ನಾನು ತೋರಿಸಿದೀನಿ ಅಂತ ಹೇಳ್ತಾ, ಈಗ ಪೊಡವಿಗೆ ಅಧಿಪತಿಯಾಗು ಅನ್ನುವಂತಹ ಈ ರಗಳೆಯಲ್ಲಿ ಅಥವಾ ಬಸವರಾಜ ದೇವರ ರಗಳೆಯ ಕೆಲವು ಸ್ವಲ್ಪ ಹಿನ್ನೆಲೆಯನ್ನ ನಾನು ಹೇಳಿ ಆನಂತರ ವಿಚಾರಕ್ಕೆ ಬರ್ತೀನಿ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ಯಥೇಚ್ಛವಾದಂತಹ ವಿಚಾರಗಳು ಗೊತ್ತಿರಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ನಾವು ಮೊದಲಿಗೆ ಆ ಸ್ವಲ್ಪ ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಕೈಲಾಸದಲ್ಲಿ ಶಿವನು ಒಂದು ದಿನ ತನ್ನ ಒಡ್ಡೋಲಗದಲ್ಲಿ ಅಂದ್ರೆ ತನ್ನ ಸಭೆಯಲ್ಲಿ ಇರ್ಬೇಕಾದಂತಹ ಸಂದರ್ಭದಲ್ಲಿ ಒಬ್ಬ ಮಾಲೆಗಾರ ಅಂದ್ರೆ ಹೂವನ್ನ ಅರ್ಪಿಸ್ತಕ್ಕಂತಹ ವ್ಯಕ್ತಿ, ಮಾಲೆಗಾರನು ಸಂಪಿಗೆಯ ಹೂವುಗಳನ್ನ ತಂದು ಶಿವನಿಗೆ ಅರ್ಪಿಸ್ತಾನೆ. ಅದರಿಂದ ಸಂತೋಷಗೊಂಡಂತಹ ಭಗವಂತ ಶಿವನು ಇಲ್ಲಿ ಋಷಭ ಮುಖನಾಗಿರ್ತಕ್ಕಂತಹ ಬಸವಣ್ಣನನ್ನ ಕರೆದು, ಅಂದ್ರೆ ಶಿವಗಣಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಋಷಭ ಮುಖವನ್ನ ಹೊಂದಿರತಕ್ಕಂತಹ ಬಸವಣ್ಣನನ್ನ ಕರೆದು, ನೋಡಪ್ಪ, ಈ ಪ್ರಸಾದವನ್ನ ಸಭೆಯಲ್ಲಿ ಇರುವಂತಹವರೆಲ್ಲರಿಗೂ ಕೂಡ ಹಂಚು ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಸವಣ್ಣ ಋಷಭ ಮುಖವನ್ನ ಹೊಂದಿರತಕ್ಕಂತಹ ಬಸವಣ್ಣ ಇಲ್ಲಿ ತಮ್ಮ ಪ್ರಸಾದವನ್ನ ಹಂಚುವ ಗಡಿಬಿಡಿಯಲ್ಲಿ ಷಣ್ಮುಖ ಅಥವಾ ಕುಮಾರಸ್ವಾಮಿಯನ್ನ ಮರ್ತೋಗ್ಬಿಡ್ತಾರೆ. ಅಂದ್ರೆ ಕುಮಾರಸ್ವಾಮಿಗೆ ಪ್ರಸಾದವನ್ನ ಕೊಡೋದನ್ನ ಮರ್ತೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ, ಸರಿ ಶಿವ ಎಲ್ಲರಿಗೂ ಪ್ರಸಾದವನ್ನ ಕೊಟ್ಟೆನಪ್ಪ ಅಂತ ಕೇಳಿದಾಗ, ಹೌದು ಕೊಟ್ಟೆ ಅಂತ ಹೇಳ್ತಕ್ಕಂಥದ್ದು. ಆಗ ಕುಮಾರಸ್ವಾಮಿ ಅಥವಾ ಷಣ್ಮುಖ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ನನಗೆ ಕೊಟ್ಟಿಲ್ಲ ಅಂತ ಇಲ್ಲಿ ಶಿವನಿಗೆ ಹೇಳ್ದಂತ ಸಂದರ್ಭದಲ್ಲಿ, ಬಸವಣ್ಣ ಈ ತುಂಬಿದ ಸಭೆಯಲ್ಲಿ ನೀನು ಸುಳ್ಳನ್ನ ಹೇಳಿದೆ, ಅದರಿಂದ ಇಲ್ಲೋ ಒಂದ್ ಕಡೆ ನೀನ್ ಆ ಶಿವನ ಶಾಪಕ್ಕೆ ಗುರಿ ಆಗ್ತಕ್ಕಂತಹ ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ಅಥವಾ ಈ ತುಂಬಿದ ಸಭೆಯಲ್ಲಿ ನೀನು ಹೇಳಿರ್ತಕ್ಕಂತಹ ಸುಳ್ಳು ಹೇಳಿದ ತಪ್ಪಿಗಾಗಿ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ
ಅಲ್ಲಿ ಶಿವಭಕ್ತರಾದ ಜಂಗಮರಿಗೆ ದಾನ ಸನ್ಮಾನಗಳನ್ನ ಮಾಡಿ ಜೀವನ ನಡೆಸು ಎನ್ನುವಂತಹ ಒಂದು ಶಾಪವನ್ನ ಕೊಟ್ರು ಅನ್ನುವಂತಹ ಒಂದು ಪುರಾಣದ ಕಥೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆ ಗಣಗಳಲ್ಲಿ ಸರಿ ಈಗ ಆ ಶಿವನು ಕೊಟ್ಟಂತಹ ಒಂದು ಶಾಪ ಅಥವಾ ಒಂದು ವರ ಇರ್ಬೋದು. ಹಾಗೇನೆ ಪುರಾಣದ ಒಂದು ಹಿನ್ನೆಲೆಯನ್ನ ನಾವು ಗಮನಿಸ್ತದಾದ್ರೆ ಆನಂತರದಲ್ಲಿ ಈ ಭೂಲೋಕದಲ್ಲಿ ಈಗ ಆ ಬಸವಣ್ಣ ಆ ಋಷಭಮುಖನಾಗಿರ್ತಕ್ಕಂತಹ ಶಿವಗಣಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಬಸವಣ್ಣ ಈಗ ಭೂಲೋಕದಲ್ಲಿ ಆ ಬಸವನ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯ ಅವರ ಮಗನಾಗಿ ಜನಿಸಿ ನಂತರ ಬಸವಣ್ಣ ಬಾಗೇವಾಡಿಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬರುತ್ತಾರೆ. ಬಂದು ಕೂಡಲ ಸಂಗಮಕ್ಕೆ ಬಂದು ಆ ಸಂಗಮೇಶ್ವರನ ಪೂಜೆಯನ್ನ ಮಾಡಿ ಅಲ್ಲಿ ಅಧ್ಯಯನವನ್ನ ಮಾಡಿ ನಂತರ ಶಿವನ ಅಪ್ಪಣೆಯಂತೆ ಬಸವರಾಜರು ಕೂಡಲ ಸಂಗಮದಿಂದ ಹೊರಟು ಬಿಜ್ಜಳರಾಯನ ಆಸ್ಥಾನವಾದಂತಹ ಮಂಗಳವಾಡಕ್ಕೆ ಹೋಗುವಂತಹ ಒಂದು ಸಂದರ್ಭ ಇದಾಗಿದೆ ಎನ್ನುವಂತ ವಿಚಾರ. ಇದು ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಯಾಕಂದ್ರೆ ಪಡವಿಗೆ ಅಧಿಪತಿಯಾಗು ಅಂದ್ರೆ ಈ ಭೂಮಿಗೆ ನೀನು ಅಧಿಪತಿ ಆಗ್ಬೇಕಪ್ಪ, ಹೋಗು ಆ ಭೂಲೋಕದಲ್ಲಿ ಬಾಳು ಅನ್ನುವಂತಹ ಮಾತನ್ನ ಶಿವ ಬಸವಣ್ಣನಿಗೆ ಹೇಳಿರ್ತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿಮ್ಗೆ ಹಿನ್ನೆಲೆಯನ್ನ ನೀಡಿದೀನಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಈ ಕಾವ್ಯ ಭಾಗದಲ್ಲಿ ನಾವು ಇನ್ನೊಂದು ಗಮನಿಸಿದ್ರೆ ಬಸವಣ್ಣನವರು ಬಸವಣ್ಣನವರನ್ನ ಲೋಕ ಕಲ್ಯಾಣಕ್ಕಾಗಿ ಶಿವನು ಮಂಗಳವಾಡಕ್ಕೆ ಕಳಿಸಿದರು ಎಂಬಂತಹ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಶಿವ ಬಸವಣ್ಣನವರನ್ನ ಇಲ್ಲಿ ಸಂಗಮಕ್ಕೆ, ಈಗ ಇಲ್ಲಿ ಬಸವಣ್ಣನವರು ಸಂಗಮದಲ್ಲಿ ಇದ್ದಾರೆ, ಕೂಡಲ ಸಂಗಮದಲ್ಲಿ ಇದ್ದಾರೆ. ಬಸವನ ಬಾಗೇವಾಡಿಯನ್ನು ಬಿಟ್ಟು ಸಂಗಮದಲ್ಲಿ ಸಂಗಮೇಶ್ವರನ ಪೂಜೆಯನ್ನ ಮಾಡ್ತಾ ಇರತಕ್ಕಂತಹ ಒಂದು ಸಂದರ್ಭ ನೋಡಿ. ಇಲ್ಲಿ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಯಾವ ರೀತಿ ಹರಿಹರ ಶಿವ ಮತ್ತು ಬಸವಣ್ಣನವರನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು, ಯಾಕೆಂದ್ರೆ ಹರಿಹರನ ರಗಳೆ ಅಂತ ಅಂದ್ರೆ ಭಕ್ತಿಯ ಪರಾಕಾಷ್ಠತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮೇಶ್ವರನೇ ಬಸವಣ್ಣನೋ ಅಥವಾ ಬಸವಣ್ಣನೇ ಕೂಡಲ ಸಂಗಮೇಶ್ವರನೋ ಎಂಬಂತಹ ಅವರಿಬ್ಬರಲ್ಲಿ ಭೇದ ಭಾವನೆ ಇಲ್ಲ, ಇಬ್ಬರು ಒಬ್ಬರೇ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆ ರೀತಿ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಬಸವಣ್ಣನೇ ಶಿವನ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದಿದ್ದಾರೆ ಎನ್ನುವಂತಹ ರೀತಿಯಲ್ಲಿಯೋ ಅಥವಾ ಇಲ್ಲಿ ಶಿವನೇ ಬಸವಣ್ಣನೇ ಶಿವ ಅನ್ನುವಂತಹ ರೀತಿಯಲ್ಲಿ ಭೇದವಿಲ್ಲದೆ ಇರುವಂತಹ ಒಂದು ಸಂದರ್ಭ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿರ್ಬೇಕಾದ್ರೆ ಒಂದ್ಸಾರಿ ಕೂಡಲ ಸಂಗಮ ದೇವ ಅಂದ್ರೆ ಸಂಗಮೇಶ್ವರನ ಆ ದೇವಸ್ಥಾನದಲ್ಲಿ ಸಂಗಮೇಶ್ವರನಿಗೆ ಹೀಗೆ ಇರ್ಬೇಕಾದಂತ ಬಸವಣ್ಣನವರು ಸಂಗಮೇಶ್ವರನ ಸನ್ನಿಧಿಯಲ್ಲಿದ್ದಾರೆ ಕೂಡಲ ಸಂಗಮದಲ್ಲಿ. ಒಂದು ದಿನ ಸಂಜೆ ಅಂದ್ರೆ ಸಂಧ್ಯಾ ವೇಳೆಯಲ್ಲಿ ಅಂದ್ರೆ ಸಂಜೆಯ ಸಮಯದಲ್ಲಿ ಬಸವಣ್ಣ ಸ್ನಾನವನ್ನ ಮಾಡಿ 9 ಬಗೆಯ ಹೂಗಳನ್ನ ತೆಗೆದುಕೊಂಡು ಬಂದು 6 ಬಗೆಯ ವಿವಿಧ ಪ್ರಸಾದಗಳನ್ನ ತೆಗೆದುಕೊಂಡು ಸಂಗಮೇಶ್ವರನಿಗೆ ಸಮರ್ಪಿಸಿದ್ದಾರೆ. ನೋಡಿ, 9 ಬಗೆಯ ಹೂಗಳನ್ನ ಅರ್ಚಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಹಾಗೇನೆ 6 ಬಗೆಯ ಪ್ರಸಾದವನ್ನ ತೆಗೆದು ನೈವೇದ್ಯವನ್ನ ಮಾಡಿ ಎಲ್ಲ ಮುಗಿದ ಮೇಲೆ ತಾನೂ ಕೂಡ ಪ್ರಸಾದವನ್ನ ಸವಿದು ಆ ದೇವಾಲಯದ ಸಂಗಮೇಶ್ವರನ ದೇವಾಲಯದ ರಂಗಮಂಟಪದಲ್ಲಿ ಯೋಗ ನಿದ್ರೆಯಲ್ಲಿರಬೇಕಾದರೆ ಯಾರು ಬಸವಣ್ಣ ಸಂಗಮೇಶ್ವರನಿಗೆ ಪೂಜಾ ಕೈಂಕರ್ಯವನ್ನೆಲ್ಲ ಮುಗಿಸಿ ನೈವೇದ್ಯವನ್ನೆಲ್ಲ ಮಾಡಿ ತಾನೂ ಕೂಡ ಪ್ರಸಾದವನ್ನ ಸವಿದು ಇರತಕ್ಕಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಸಂಗಮೇಶ್ವರನ ದೇವಸ್ಥಾನದ ರಂಗಮಂಟಪದಲ್ಲಿ ಯೋಗ ನಿದ್ರೆಯಲ್ಲಿರ್ಬೇಕಾದ್ರೆ ಬಸವಣ್ಣನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಸಾಕ್ಷಾತ್ ಭಗವಂತ ಶಿವ ಕಾಣಿಸ್ಕೊಳ್ತಕ್ಕಂಥದ್ದು. ಶಿವ ಬಂದು ಕನಸಿನಲ್ಲಿ ಹೇಳ್ತಾರೆ. ಹೇಗೆ ಆ ಬಸವಣ್ಣನ ಕನಸಿನಲ್ಲಿ ಶಿವ ಹೇಗ್ ಕಾಣಿಸ್ಕೊಂಡಿದ್ರಪ್ಪ ಅಂತಂದ್ರೆ ಎಳೆ ಬಿಸಿಲ ಬೆಳಕಿನಂತೆ
ಹುಲಿಯ ಚರ್ಮವನ್ನ ಧರಿಸಿ ಬಸವಣ್ಣನ ಕನಸಿನಲ್ಲಿ ಶಿವ ಹುಲಿಯ ಚರ್ಮವನ್ನ ಅಲ್ಲಿ ಧರಿಸಿರ್ತಕ್ಕಂತಹ ಆ ಭಗವಂತನ ಇಲ್ಲಿ ಇಲ್ಲಿ ಬಂದು ಬಸವಣ್ಣನ ಕನಸಿನಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಎಲೆ ಮಗನೇ ಬಸವ, ಬಸವಣ್ಣ, ಬಸವದೇವ, ನಿನ್ನನ್ನ ಈ ಭೂಲೋಕದಲ್ಲಿ ಮೆರೆಸುತ್ತೇನೆ, ನೀನೇನು ಯೋಚನೆ ಮಾಡ್ಬೇಡ. ನಾನು ಈ ಭೂಲೋಕಕ್ಕೆ ಕಳಿಸಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ. ನಾನು ನಿನ್ನನ್ನ ಮೆರೆಸ್ತೇನೆ. ನೋಡಪ್ಪ, ನೀನು ಈ ಒಂದು ಕೆಲಸವನ್ನ ಮಾಡ್ಬೇಕು. ಏನು? ನೀನು ಇಲ್ಲಿ ಬಿಜ್ಜಳ ರಾಜನು ಆಳುತ್ತಿರುವ ಮಂಗಳವಾಡಕ್ಕೆ ಹೋಗು ಎಂದು ಬಸವಣ್ಣನಿಗೆ ಶಿವನು ಕನಸಿನಲ್ಲಿ ಬಂದು ಹೇಳ್ತಾರೆ. ನೋಡಪ್ಪ, ನೀನು ಕೂಡಲ ಸಂಗಮವನ್ನ ಬಿಟ್ಟು ಬಿಜ್ಜಳ ರಾಜನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಬಿಜ್ಜಳ ರಾಜನ ರಾಜಧಾನಿಯಾಗಿರ್ತಕ್ಕಂಥ ಮಂಗಳವಾಡಕ್ಕೆ ಹೋಗು, ಅಲ್ಲಿ ನೆಲೆಸು, ನೀನು ಅಲ್ಲೋಗು ಅಂತ ಬಸವಣ್ಣನವರ ಕನಸಿನಲ್ಲಿ ಶಿವ ಬಂದು ಹೇಳ್ತಾರೆ. ಆ ಶಿವ ಬಂದು ಹೇಳ್ದಂತಹ ಸಂದರ್ಭದಲ್ಲಿ ಈ ಮಾತನ್ನ ಕೇಳಿದಂತಹ ಬಸವಣ್ಣ ಕೂಡಲೇ ಕನಸಿನಿಂದ ಎಚ್ಚರಗೊಂಡು ಕಣ್ತೆರೆದು ಆ ಕಡೆ ಈ ಕಡೆ ನೋಡಿ ದಿಕ್ಕು ಕಾಣದಂತೆ ಹೆದರಿ ಆಶ್ಚರ್ಯಚಕಿತರಾಗಿ ದುಃಖದಿಂದ ಸಂಗಮೇಶ್ವರನನ್ನ ಬಿಟ್ಟು ಹೋಗಲು ಸಾಧ್ಯವಿಲ್ಲ, ನಾನು ಸಂಗಮೇಶ್ವರನನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಇಲ್ಲಿ ಮಾತನ್ನ ಹೇಳ್ತಾರೆ ಶಿವನಿಗೆ. ಆದ್ರೆ ಕಡೆ ಆ ದುಃಖ ಕೂಡಿತು. ಯಾಕೆಂದ್ರೆ ನಾನು ಇಲ್ಲಿ ಸಂಗಮೇಶ್ವರ ಮತ್ತೆ ಬಸವಣ್ಣನಿಗಿರ್ತಕ್ಕಂತಹ ಒಂದು ಅವಿನಾಭಾವ ಸಂಬಂಧ, ಸತಿಪತಿಯ ಸಂಬಂಧ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಅಥವಾ ಸತಿಪತಿಯ ಭಾವ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಬಿಟ್ಟಿಲರಾದಂತಹ ಒಂದು ಭಕ್ತಿ ಬಸವಣ್ಣನಿಗೆ ಆ ಸಂಗಮೇಶ್ವರನ ಮೇಲೆ ಇದೆ ಅಂತಕ್ಕಂಥದ್ದನ್ನ, ಅಂದ್ರೆ ಬಸವಣ್ಣನ ಮುಗ್ಧ ಭಕ್ತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾನೀಗ ಕೂಡಲ ಸಂಗಮವನ್ನ ಬಿಟ್ಟು ನಾನು ಹೋಗೋದಿಲ್ಲ, ದೂರ ಆಗೋದಿಲ್ಲ, ನೀನು ಹೋಗೋದಿಲ್ಲ ಅಂತ ಅಂದಾಗ ಇಲ್ಲಿ ಶಿವ ಇಲ್ಲ ಸಂಗಮವನ್ನ ಬಿಟ್ಟು ನೀನು ಹೋಗ್ಬೇಕು ಅಂತ ಹೇಳಿದಾಗ ಒಂದು ಕಡೆ ಆತಂಕ, ದುಃಖ ಬಸವಣ್ಣನವರ ಮನಸ್ಸಿನಲ್ಲಿ ಮನೆ ಮಾಡುತ್ತೆ ಎನ್ನುವಂತಹ ಮಾತನ್ನ ನಾವೇ ಗಮನಿಸ್ತಾ ಹೋಗ್ಬೋದು. ಹೀಗೆ ದುಃಖದಲ್ಲಿ ರಂಗಮಂಟಪದಲ್ಲಿ ಮಲಗಿರುವಂತಹ ಬಸವಣ್ಣ ಎದ್ದು ಎಲ್ಲೋ ಒಂದ್ ಕಡೆ ಆ ಮುಂದೆ ಇರ್ತಕ್ಕಂತಹ ಕಂಬಕ್ಕೂ ಕೂಡ ಹೊಡ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲ, ನಾನು ಇದ್ದ ಜಾಗವನ್ನ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥದ್ದು. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ದೇವನಾಗಿರುವ ಸಂಗಮೇಶ್ವರನನ್ನು ನಾನು ನೋಡದೆ ಆ ಶಿವನು ನನ್ನ ಕನಸಿನಲ್ಲಿ ತಕ್ಷಣವೇ ನಿನ್ನನ್ನ ಬಿಟ್ಟು ಹೋಗು ಎಂದು ಹೇಳುತ್ತಿದ್ದಾನೆ. ನೋಡಿ, ಸಂಗಮೇಶ್ವರನ ಮುಂದೆ ಬಂದು ಕುಳಿತು ಎಲ್ಲೋ ಒಂದ್ ಕಡೆ ಆ ಶಿವ ನಿನ್ನನ್ನು ಬಿಟ್ಟು ನನ್ನ ಹೋಗು ಅಂತ ಹೇಳ್ತಾ ಇದ್ದಾನೆ. ನಾನೇನ್ ಮಾಡೋದು? ನಾನು ಹೋಗಬೇಕು, ಈಗ ಆ ಭಗವಂತನ ಆಜ್ಞೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ, ಹೇ ಶಿವನೇ, ನೀನು ನನ್ನ ಸಂಗಮೇಶ್ವರನಿಂದ ದೂರ ಕಳಿಸುವೆಯಾ? ಇದು ಸರಿಯೇ? ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗಾಯವನ್ನ ನೋಡದೆ ನನ್ನನ್ನ ಹೊರಗೆ ಕಳಿಸುವುದು ಯಾವ ನ್ಯಾಯ ಹೇ ಭಗವಂತ ಅಂತ ಹೇಳಿ ಬಸವಣ್ಣ ಶಿವನನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನನಗೆ ಸಹಾಯ ಮಾಡಬೇಕಾದವರು ನೀವು, ಎಲ್ಲವನ್ನು ರಕ್ಷಣೆ ಮಾಡಬೇಕಾದವರು ನೀವು, ಹೀಗೆ ಸಂಗಮೇಶ್ವರನ ಇಂದ ನನ್ನನ್ನ ಹೊರಗೆ ಕಳಿಸಿದರೆ ಹೇಗೆ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾ ಬಸವಣ್ಣನವರು ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಮಾತನ್ನ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನೋಡಿ, ಏ ಶಿವ, ಆಕಾಶದಿಂದ ಇಳಿಯಬೇಕಾದವನಿಗೆ ಆಧಾರವಾಗಿ ಇರಬೇಕಾಗಿರ್ತಕ್ಕಂತಹ ಭಗವಂತ ನೀನು. ಹಾಗೇನೆ ಕಾಡಿನ ಬೆಂಕಿಯಲ್ಲಿ ಸುಡುತ್ತಿರುವವನಿಗೆ ನೋಡು, ನಾನೀಗ ಎಲ್ಲೋ ಒಂದ್ ಕಡೆ ಈ ಕಾಡ್ಗಿಚ್ಚಿನಲ್ಲಿ ನೊಂದು ಎಲ್ಲೋ ಒಂದ್ ಕಡೆ ಬೇಯ್ತಾ ಇದ್ದೀನಿ, ಅಂತವನಿಗೆ ತಂಪಾದ ಸೋನೆ ಮಳೆಯಾಗಿ ಆಧಾರವಾಗಿ ಬೇಕಾದವನು ನೀನು. ಹಾಗೇನೆ ಸಮುದ್ರದ ಮಧ್ಯೆ ಸಿಲುಕಿರುವವನಿಗೆ ತೆಪ್ಪ ಹೇಗೆ ಸಹಾಯ ಮಾಡುತ್ತದೋ ಆ ರೀತಿ ನೀನು ನನಗೆ ಸಹಾಯ ಮಾಡಬೇಕು. ಅದನ್ನ ಬಿಟ್ಟು ನೀನು ನನ್ನನ್ನ ಎಲ್ಲೋ ಒಂದ್ ಕಡೆ ನೀನು ನನಗೆ ಬೆಳಕನ್ನ ನೀಡುತ್ತಿರುವೆಯೋ ಭಗವಂತ. ಹೇ ಸರ್ವಂತರ್ಯಾಮಿ,
ಯಾಕೆಂದ್ರೆ ನಿನ್ನನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಯಾಕೆಂದ್ರೆ ನನ್ನನ್ನ ನನ್ನ ಬೆಳಕಿಗೆ ನೀಡಿ ನನಗೆ ಬೆಳಕನ್ನ ನೀಡ್ತಾ ಇದೀಯೋ ನೀನು, ಅಥವಾ ನನ್ನನ್ನ ಕತ್ತಲೆಗೆ ತೆಳ್ಳುತ್ತಿದ್ದೀಯೋ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೇನೆ ನನಗೆ ಅಮೃತವನ್ನ ಕೊಡುತ್ತಿರುವೆಯೋ ಅಥವಾ ವಿಷವನ್ನ ಕೊಡುತ್ತಿರುವೆಯೋ. ಯಾಕೆಂದ್ರೆ ತುಂಬಾ ದುಃಖದಿಂದ, ಯಾಕೆಂದ್ರೆ ಸಂಗಮೇಶ್ವರನನ್ನ ಬಿಟ್ಟು ನೀನು ಈಗ ಮಂಗಳವಾಡಕ್ಕೆ ಹೋಗು ಅಂತ ಮಾತನ್ನ ಹೇಳ್ತಾ ಇದ್ದಾಗ ತನ್ನ ದುಃಖವನ್ನ ಇಲ್ಲಿ ತೋಡ್ಕೊಳ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋಗ್ಬೋದು ಬಸವಣ್ಣ. ಹಾಗೇನೆ, ಯಾಕೆ ಶಿವನೇ ನೀನು ನನ್ನ ಜೊತೆ ಇದ್ದು ಸಹಾಯ ಮಾಡುವೆನೆಂದು ನಂಬಿಸಿ ಕೊಟ್ಟ ಮಾತನ್ನ ಅಥವಾ ಇಲ್ಲಿ ಕೊಟ್ಟ ಮಾತನ್ನ ಪಾಲಿಸದೆ ನೀನು ಸೋತು ಹೋಗಿರುವೆ. ಯಾಕೆಂದ್ರೆ ನನಗೇನ್ ಹೇಳ್ದೆ, ನಾನು ಸದಾ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿ ನನ್ನನ್ನ ಕಳಿಸಿ ಈಗ ಕೊಟ್ಟ ಮಾತಿಗೆ ನೀನು ತಪ್ತಾ ಇದೀಯಾ. ನೀನು ನನ್ನನ್ನ ನಂಬಿಸಿ, ಎಲ್ಲ ಒಂದ್ ಕಡೆ ನಿನ್ನ ನಂಬಿ ಬಂದವರನ್ನ ಕತ್ತು ಕೊಯ್ಯುವುದು ಎಷ್ಟರ ಮಟ್ಟಿಗೆ ಸರಿ ಏ ಭಗವಂತ, ಏ ಶಿವ ಅನ್ನುವಂತಹ ಮಾತನ್ನ ಹೇಳ್ತಾ ಬಸವಣ್ಣ, ತಂದೆಯೇ ಮಕ್ಕಳನ್ನ ಕೊಲ್ಲುವುದು ಸರಿಯೇ? ಹಸುವನ್ನ ಕೊಲ್ಲುವುದು ನ್ಯಾಯವೇ? ನನ್ನನ್ನ ರಕ್ಷಿಸಿ ನನ್ನ ಮೇಲೆ ಕರುಣೆ ತೋರು ಶಿವನೇ, ನಿನ್ನನ್ನ ಪೂಜೆ ಮಾಡಿದ್ದಕ್ಕೆ ಇದೇನಾ ಪ್ರತಿಫಲ ಎಂದು ಗೋಳಿಡುತ್ತಿದ್ದಾರೆ. ಮತ್ತೆ ಬಸವಣ್ಣ ಇಲ್ಲಿ ರಂಗಮಂಟಪದಲ್ಲಿ ಒದ್ದಾಡಿ ಸಂಗಮೇಶ್ವರನ ತಬ್ಬಿಕೊಂಡು ಗೋಳಾಡುತ್ತಾ ಶಿವನನ್ನ ಪ್ರಾರ್ಥನೆ ಮಾಡುತ್ತಾ ಮೂರ್ಛೆ ತಪ್ಪಿ ಹೋಗುತ್ತಾರೆ. ಯಾಕೆಂದ್ರೆ ತನ್ನ ದುಃಖದಿಂದ ಎಲ್ಲೋ ಒಂದ್ ಕಡೆ ಆ ಸಂಗಮೇಶ್ವರನ ಪೂಜಿಸ್ತಾ ಮೂರ್ಛೆ ತಪ್ಪಿ ಹೋಗ್ತಕ್ಕಂತಹ ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಬಸವಣ್ಣ ನಂತರ ಸ್ವಲ್ಪ ಸಮಯವಾದ ಮೇಲೆ ಸಂಗಮೇಶ್ವರ ಲಿಂಗಕ್ಕೆ, ಆ ಲಿಂಗದ ಮುಂದೆ ಹೋಗ್ತಾರೆ. ಹೋಗಿ ಒಂದು ಕಡೆ ಶಿವನ ಮೇಲೆ ಮೋಹದ ಎಲ್ಲ ಒಂದ್ ಕಡೆ ಮುನಿಸು ಅಂತಕ್ಕಂಥದ್ದು, ಆ ಭಗವಂತನ ಮೇಲೆ ಗಂಡ ಹೆಂಡತಿಯರ ಮುನಿಸು ಹೇಗಿರುತ್ತೋ ಹಾಗೆ ಸತಿಪತಿ ಭಾವ ಅಂತಕ್ಕಂಥ ಮಾತನ್ನ ನಾವು ಗಮನಿಸ್ತಾ ಹೋಗ್ಬೋದು. ಆ ರೀತಿ ಮುನಿಸು ಮಾಯವಾಗಿ ಈಗ ನಂತರ ಬಸವಣ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಕೂಡಲೇ ಹೂಗಳನ್ನ ಬೇಗ ತಂದು ಎಂದಿನಂತೆ ಪೂಜಿಸುತ್ತಾ ಸಂಗಮೇಶ್ವರನಿಗೆ ನೈವೇದ್ಯವನ್ನ ಮಾಡಿ ಮೋಹದ ಮುನಿಸಿನಿಂದ ಅಂದ್ರೆ ಕೋಪದಿಂದ ಮನಸ್ಸು ಭಾರವಾಗಿ ಸತಿಪತಿಯ ಭಾವವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆದರೂ ಕೂಡ ಇಲ್ಲಿ ತನ್ನ ಕಾರ್ಯವನ್ನ ನಾನು ಮಾಡೋಣ ಅಂತಕ್ಕಂತಹ ಕೆಲಸವನ್ನ ಇಲ್ಲಿ ಬಸವಣ್ಣನವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಹಾಗೇನೆ ಮುಂದುವರೆದ ವಿಚಾರಗಳನ್ನು ನಾವು ಗಮನಿಸೋದಾದ್ರೆ ಮುಂದಿನ ತರಗತಿಯಲ್ಲಿ ಇನ್ನು ಮುಂದುವರೆದಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ದ ಇದು ಭಾಗ 1ರ ಬಗ್ಗೆ ನಾನು ಚರ್ಚೆಯನ್ನ ಮಾಡಿದ್ದೀನಿ. ಭಾಗ 2ರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.